Welcome back to my YouTube channel Divya Jashwant Vlogs. Please do like, share and subscribe. Hello everyone. ಇದು ನಮ್ಮೂರ ಜಾತ್ರೆ ಸೀರೀಸ್ದು ಡೇ 2 ಆಗಿರುತ್ತೆ. ಇಟ್ ಈಸ್ ಆನ್ ಅ ಸಂಡೇ. ಆವತ್ತಿನ ದಿನ ಅಷ್ಟೊಂದೇನು ಇವೆಂಟ್ಸ್ ಇರಲ್ಲ, ಬಟ್ ಒಂದು ಮರದ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡ್ಕೊಬರಬೇಕು. ಆಮೇಲೆ ಆರ್ಕೆಸ್ಟ್ರಾ ಇರುತ್ತೆ. ಆ್ಯಂಡ್ ಆವತ್ತಿನ ಬೆಳಗ್ಗೆ ಒಂದು ಫ್ಯಾಮ್ಲಿ ಇವೆಂಟ್ ಇತ್ತು. ಸೊ ವಿ ಆಲ್ ವೆಂಟ್ ದೇರ್ ಆ್ಯಂಡ್ ಅದು ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ವಾಪಸ್ ಮನೆಗೆ ಬಂದು ಎಲ್ಲರೂ ಆರಾಮಾಗಿ ರೆಸ್ಟ್ ಮಾಡಿದ್ವಿ ಬಿಕಾಸ್ ತುಂಬ ಬಿಸಿಲಿತ್ತು. ಇದು ಪೂಜೆ ಏನಿದೆಯೋ ಅದು ಮಧ್ಯಾಹ್ನ ಮೇಲೆ ಮಾಡೋದು. ಸೊ ಅದಕ್ಕೆ ನಾನು ಮಮ್ಮಿ ಹೋದ್ವಿ ಪೂಜೆ ಮಾಡ್ಕೊಬರಬೇಕು ಅಂತ. ಸೊ ಮನೇಲೇ ಯೂಶ್ವಲಿ ಪೂಜೆ ಮಾಡಿಕೊಂಡು ಅಲ್ಲಿಗೆ ಹೋಗ್ತೀವಿ. ಸೊ ನಮ್ಮಮ್ಮ ಏನು ಪ್ಲೇಟ್ ಕ್ಯಾರಿ ಮಾಡ್ತಿದ್ದಾರೋ ಅದರಲ್ಲಿ ಹೂವು, ತೆಂಗಿನಕಾಯಿ, ಮನೇಲಿ ಮಾಡಿರೋ ಪೊಂಗಲ್ಲು, ಆಮೇಲೆ ನೆನೆಸಿರೋ ಅಕ್ಕಿ ಮತ್ತು ಬೆಲ್ಲ, ಆಮೇಲೆ ಒಂದು ಅಕ್ಕಿ ಹಿಟ್ಟಲ್ಲಿ ದೀಪ ಮಾಡ್ತಾರೆ, ಅವೆಲ್ಲ ತೊಗೊಂಡು ಹೋಗ್ತೀವಿ. ಯೂಶ್ವಲಿ ಕೆಲವು ವರ್ಷ ಹಿಂದ್ಗಡೆ ಅಲ್ಲೇ ಹೋಗ್ಬಿಟ್ಟು ಪೊಂಗಲ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಿದ್ವಿ. ಬಟ್ ಈ ಹೊಗೆ ಏನಿತ್ತು, ಆ ಹೊಗೆಗೆ ಜೇನುಗೂಡು ಎದ್ಬಿಟ್ಟು ತುಂಬ ಜನನ ಕಚ್ಬಿಡ್ತು. ಅದು ಇಟ್ ವಾಸ್ ಅ ಬ್ಯಾಡ್ ಇನ್ಸಿಡೆಂಟ್ ಆವಾಗ. ಸೊ ಆವಾಗಿಂದ ಎಲ್ಲರೂ ಮನೇಲೆ ಪೊಂಗಲ್ ಮಾಡಿಕೊಂಡು ಹೋಗ್ತೀವಿ ಅಲ್ಲಿಗೆ. ಸೊ ಇಲ್ಲೇನಿದೆಯೋ ಅದೊಂದು ಮರಕ್ಕೆ ನಾವು ಪೂಜೆ ಮಾಡೋದು. ಇದೇನು ಮರ ಕಾಣಿಸ್ತಿದೆಯೋ ಅದನ್ನು ತೆಲುಗುವಲ್ಲಿ ಮರಿ ಚೆಟ್ಟು ಅಂತೀವಿ. ಕನ್ನಡಲ್ಲಿ ಏನಂತಾರೋ ನನಗೆ ಗೊತ್ತಿಲ್ಲ. ಆ್ಯಂಡ್ ತೆಲುಗುವಲ್ಲಿ ಪೂಜೆನ ಕನಿಕ್ಲಮ್ಮ ಪೂಜೆ ಅಂತೀವಿ. ಆ್ಯಂಡ್ ಇಲ್ಲಿ ಏನಿದೆಯೋ ಆ ಜಾಗ ಅದ್ರೊಳಗಡೆ ಹೋಗ್ಬೋದು. ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡ್ತಾರೆ. ಕಲ್ಗಳಿಟ್ಬಿಟ್ಟು ಅಲ್ಲಿ ಒಂಚೂರು ಗೊಂಬೆಗಳಿರುತ್ತೆ, ಅದಕ್ಕೆ ಪೂಜೆ ಮಾಡ್ತಾರೆ. ಬಟ್ ಹೆಣ್ಮಕ್ಳು ಹೋಗ್ಬಾರ್ದು ಅಂತಾರೆ ಅಲ್ಲಿಗೆ. ಸೊ ನಾನು ಹೋಗ್ಬಿಟ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅಲ್ಲೇನು ಅಲ್ಲಿ ಹಿಂದ್ಗಡೆ ಎಲಿಫೆಂಟ್ ಅವೆಲ್ಲ ಕಾಣಿಸ್ತಿದೆಯೋ ಅದು ಗೊಂಬೆಗಳು, ಅದಕ್ಕೆ ನಾವು ಪೂಜೆ ಮಾಡೋದು. ಆ್ಯಂಡ್ ನಾವೇನು ಪೊಂಗಲ್ ತಂದಿರ್ತೀವೋ ಅದನ್ನೇ ಎಲ್ಲರೂ ಒಂದು ಸ್ವಲ್ಪ ಕೊಟ್ಬಿಟ್ಟು ಎಲ್ಲರ ತಟ್ಟೆಯಿಂದನೂ ತೊಗೊತಾರೆ. ಅದನ್ನೇ ಎಡೆ ಹಾಕ್ಬಿಟ್ಟು ಪೂಜೆ ಮಾಡೋದು. ಆಮೇಲೆ ಅಕ್ಕಿ ಹಿಟ್ಟು ದೀಪ ಏನು ತಂದಿರ್ತೀವೋ ಅದನ್ನು ಅಲ್ಲೇ ಅಂಟಿಸ್ತಾರೆ. ಅಲ್ಲೇನು ಕರ್ಪೂರ ಅಂಟಿಸಿದಾರೋ ಅದೇ ಮೇನ್ ಏರಿಯಾ ಪೂಜೆ ಮಾಡೋದಕ್ಕೆ. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಅದೇನು ಪ್ರಸಾದ ಮಾಡ್ಕೊಂಡು ಹೋಗಿರ್ತೀವೋ ಅಲ್ಲೇ ಒಬ್ರಿಗೊಬ್ರಿಗೆ ಹಂಚ್ಬಿಟ್ಟು ಮನೆಗೆ ಬರ್ತೀವಿ. ಆ್ಯಂಡ್ ಪೂಜೆ ಅಂದರೆ ಅಷ್ಟೇ ಆವತ್ತಿನ ದಿನ. ಆಮೇಲೆ ನೈಟ್ ಆರ್ಕೆಸ್ಟ್ರಾ ಇತ್ತು. ಸೊ ವಿ ಆಲ್ ವೆಂಟ್ ದೇರ್. ಆ್ಯಂಡ್ ಆರ್ಕೆಸ್ಟ್ರಾ ಇಟ್ ವಾಸ್ ಕ್ವೈಟ್ ಗುಡ್ ದಿಸ್ ಟೈಮ್.
ಆ್ಯಂಡ್ ಅಮ್ಮಂದಿರು ಮಕ್ಕಳಿಗೆ ತಿನ್ಸೋದು ಎಷ್ಟು ಚೆನ್ನಾಗಿರುತ್ತೆ. ಇಟ್ ಇಸ್ ಸಚ್ ಅ ಸ್ವೀಟ್ ಮೂಮೆಂಟ್ ಅನ್ಬೋದು. ಆ್ಯಂಡ್ ಇದು ಆರ್ಕೆಸ್ಟ್ರಾ ಜಾಗ. ಆ್ಯಂಡ್ ದಿಸ್ ವಾಸ್ ಮೈ ಕಸಿನ್ ಹೂ ವಾಸ್ ಡ್ಯಾನ್ಸಿಂಗ್ ದೇರ್. ಅವನು ತುಂಬ ಒಳ್ಳೆ ಡ್ಯಾನ್ಸರ್ ಅವನು ಆ್ಯಕ್ಚುಲಿ. He actually danced for Allu Arjun and Chiranjeevi songs. Mashup dance ಮಾಡಿದ. వనవల్లప్ప వల్లప్ప ఒళ్ళప్ప గించై సామిరంగా ఆపుని గొప్పలే గొప్ప నాది పల్లెట్ట రంగరంగా. ಆ್ಯಂಡ್ ಆಮೇಲೆ ಮಕ್ಕಳೆಲ್ಲ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ದಿಸ್ ಕಿಡ್ಸ್ ಡ್ಯಾನ್ಸ್ ಫಾರ್ ನೀನು ಸಾಂಗ್. ప్రేమలు పడ్డాక అవేవో ఉంటాయి కదా, అలాంటివి ఏమన్నా? ఎందుకుంటే భాగ్యం, ఆ రోజు ఫిబ్రవరి 14th అప్పటి వరకు గుంపులో కలుసుకునే మేము కోసింత గుట్టుగా కలుసుకునేవే. ఇప్పటికే ఆ మూమెంట్ తలుచుకుంటే ఊనుకొచ్చేస్తుంది. చిరు చిరు చల్లల్లో పెదవులు తడిసాయే, తడిసిన ఇద్దరి పెదవుల పైన మెరుపులు మెరిసాయే, ఉరుముల చప్పుడులో రకలు మొదలాయే. Hope you guys like this video. This was all for day 2 event of Namur Jatre. Next videos will be coming soon. Thank you for watching.